ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಮೀನಾಸ್ ವ್ಲಾಗ್ಸ್. ಈ ಒಂದು ವ್ಲಾಗು ಪರ್ಟಿಕ್ಯುಲರ್ಲಿ ನಮ್ಮ ತಮ್ಮನ ಮದುವೆದು ಸ್ಟಾರ್ಟಿಂಗಿಂದ ಲೈಕ್ ಶಾಪಿಂಗಿಂದ ಹಿಡಿದು ಅವ್ನ ಮದ್ವೆ ಪೂರಾ ಡೀಟೇಲ್ಡ್ ವಿಡಿಯೋ ಈ ಒಂದು ವ್ಲಾಗ್ ಒಳಗೆ ಇರ್ತೈತಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡ್ರಿ. ನಮ್ಮ ತಮ್ಮಂದ ಮದ್ವೆ ಫಿಕ್ಸ್ ಆಗೈತಿ ಗಡ್ಬಡಿ ಒಳಗೆ. ಅದಕ್ಕೆ ನಾವಿಲ್ಲಿ ಸುನಿಲ್ ಟೆಕ್ಸ್ಟೈಲ್ಸ್ಗೆ ಸಾರಿ ಶಾಪಿಂಗ್ ಮಾಡಕ್ಕೆ ಬಂದೇವಿ. ಇಲ್ಲಿ ನೋಡ್ರಿ ನಮ್ಮ ಅಕ್ಕದು ಬಂದ್ರೆ. ಸೊ ಸ್ಟಾರ್ಟಿಂಗ್ ನಾವು ಆಲ್ಮೋಸ್ಟ್ ವೆನಸ್ಡೇ ನಾವೆಲ್ಲ ಮಾತಾಡಿ ಆಗಿತ್ತು. ಆ್ಯಂಡ್ ಥರ್ಸ್ಡೇ ನಮ್ಗೆ ಒಂದು ದಿವಸ ಇತ್ತು ಹುಡುಗಿದು ಇಬ್ಬರದು ಅರ್ಬಿದ ಶಾಪಿಂಗ್ ತೆಗಿಬೇಕಂತ. ಸೊ ಮುಂಜಾನೆಯಿಂದ ಮಧ್ಯಾಹ್ನ ತನಕ ನಾವು ಹುಡುಗಿದ ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸಿ ಆಮೇಲೆ ಈವ್ನಿಂಗ್ 4 ಸ್ಟಾರ್ಟ್ ಮಾಡಿದ್ದು ನಮ್ಮ ತಮ್ಮಂದ ಡ್ರೆಸ್ ತೆಗಿಯೋಕೆ. ಸೊ ಇದ್ರೊಳಗೆ ಸಾರಿ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಸಿಕ್ಕು ನಮ್ಗೆ ಸುನಿಲ್ ಟೆಕ್ಸ್ಟೈಲ್ಸ್ ಒಳಗೆ. ನೆಕ್ಸ್ಟ್ ನಾವು ನಮ್ಮ ತಮ್ಮನ ಡ್ರೆಸ್ ಎಲ್ಲ ತೆಗಿಬೇಕಂತ ನಾವು ಕಾರ್ತಿಕ ಬಂದೇವಿ. ಯಾಕಂದ್ರೆ ಆ ಟೈಮ್ ಒಳಗೆ ಭಾಳ ಅಂದ್ರೆ ಭಾಳ ಗಡ್ಬಡಿ ಇತ್ತು. ಶಾಪ್ ಸೆಲೆಕ್ಟ್ ಮಾಡೋಕ್ಕೂ ನಮ್ಗೆ ಟೈಮ್ ಇದ್ದಿರಲಿಲ್ಲ. ಅದಕ್ಕೆ ಎಷ್ಟು ಶಾರ್ಟ್ ಟೈಮ್ ಇತ್ತಲ್ಲ ಅಷ್ಟರೊಳಗೆ ನಾವು ಶಾಪಿಂಗ್ ಎಲ್ಲ ಮುಗಿಸಿದ್ವಿ. ನಮ್ಮ ತಮ್ಮನ ಮೇನ್ ಡ್ರೆಸ್ ನೋಡ್ರಿ ಇದು ಹೆಂಗೆ ಸೇಮ್ ರಾಜ್ಕುಮಾರ್ ಗತೆ ಕಾಣಕತ್ತಾನು. ಸೊ ಇದು ನಮ್ದೆಲ್ಲ ಏನು ಶಾಪ್ ಮಾಡಿ ಬಂದಿದ್ದು ಅದು. ಸೊ ಇಲ್ಲಿಂದ ನಾವೀಗ ಹೊಂಟೀವಿ ದೇವ್ಕಾರೆ ದಿವಸ, ಅದು ಶುಕ್ರವಾರ. ಗುರುವಾರ ಎಲ್ಲ 1 ಡೇ ಬರೀ ಶಾಪಿಂಗನ್ನು ಆಯ್ತು ನಮ್ದು, ಗೋಲ್ಡ್ ಶಾಪಿಂಗ್, ಡ್ರೆಸ್ಸಿಂಗ್ ಎಲ್ಲನೂ. ಸೊ ಈಗ ನಾವು ನಮ್ಮ ಮಮ್ಮಿ ಮನೆಗೆ ದೇವ್ಕಾರೆಗಂತ ಹೊಂಟೀವಿ. ನೋಡ್ರಿ ನಾವಿಲ್ಲಿ ಬಂದ್ವಿ ನಮ್ಮ ಮಮ್ಮಿ ಮನೆಗೆ. ಸೊ ಎಲ್ಲ ಲಗೇಜ್ ಎಲ್ಲ ತೊಗೊಳಕತ್ತೀವಿ. ಲಗೇಜ್ ಎಲ್ಲ ತೊಗೊಂಡು ಮದ್ವೆ ತಯಾರಿ ಮಾಡೋಕೆ ಒಳಗೆ ಹೊಂಟ್ವಿ. ನಮ್ಮ ಅತ್ಯಾರು ನೋಡ್ರಿ ಅಲ್ಲಿ ಬೇವಿನ ಗಿಡ ಇತ್ತು, ಅದಕ್ಕೆ ನಮಸ್ಕಾರ ಮಾಡಕತ್ತಾರು. ನಮ್ಮ ತಮ್ಮನ ಮದ್ವೆ ಭಾಳ ಅಂದ್ರೆ ಭಾಳ ಗಡ್ಬಡಿ ಆಯಿತು. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಒಳಗನ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಹುಡುಗಿ ಮನೆಯವ್ರದ್ದು ಜಾತ್ರೆ ಇತ್ತು. ಜಾತ್ರೆ ಆದ್ಕೊಳ್ಳೆ 1 ಇಯರ್ ಏನೂ ಶುಭ ಕಾರ್ಯ ಮಾಡೋದಿಲ್ಲ. ಸೊ ಅದಕ್ಕೆ ಗಡ್ಬಡಿ ಆಯಿತು. ವೆನಸ್ಡೇ ಅವ್ರು ಮಾತಾಡೋಕೆ ಬಂದಿದ್ರು. ಥರ್ಸ್ಡೇ ನಮ್ಮದು ಶಾಪಿಂಗ್ ಆಯಿತು. ಫ್ರೈಡೇ ಇರೋದ ಮೇನ್ ಅಂದ್ರೆ ನಮ್ದು ಫಸ್ಟ್ ಯಾದಿ ಮುಗಿಸ್ಬೇಕಿತ್ತು. ನಾವು ಯಾದಿ ಆದ ಕೂಡಲೇ ದೇವ್ಕಾರ್ಯ ಸ್ಟಾರ್ಟ್ ಮಾಡಬೇಕಿತ್ತು. ಅದ್ರಾಗ ನಮ್ದು ಅಕ್ಕನ ಹಸ್ಬೆಂಡನ ಸ್ವಾಮಿ ಆಗಿರೋದ್ರಿಂದ ಸ್ವಾಮಿಗಳು ಸೊ ಸೂಪರ್ ಫಾಸ್ಟಾಗಿನ ಎಲ್ಲ ಚಲೋ ಆಯ್ತು ಅಂತಲೇ ಹೇಳ್ಬೋದು. ಫಸ್ಟ್ ನಾವು ಯಾದಿ ಕಾರ್ಯಕ್ರಮ ಮುಗಿಸಿ ಆಮೇಲೆ ದೇವ್ಕಾರ್ಯ ಮಾಡಬೇಕಿತ್ತು ಫ್ರೈಡೇ. ನಾವು ಹೋಗುತ್ತಾನ ಅಂದ್ರೆ ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ಲು ನಮ್ಮ ಮಮ್ಮಿ. ಒಳಗೆಲ್ಲ ತಯಾರಿ ನಡೆಸಿದ್ಲು. ನೋಡಬೇಕು ಎಷ್ಟು ಸೂಪರ್ ಫಾಸ್ಟ್ ವರ್ಕ್ ನಡೆದಾವ ಅಂತ ಹೇಳಿ ಎಲ್ಲ ತಯಾರಿ ನಡೆಸಿದ್ಲು. ಇದೆಲ್ಲ ಒಳಕಲ್ ಪೂಜೆ ದೇವ್ಕಾರ್ಯದದು ರೆಡಿ ಮಾಡಿಟ್ಟಿದ್ದು. ಸೊ ನಮ್ಮ ಅಜ್ಜಿ, ನಮ್ಮ ಮಾಮಿ, ನಮ್ದು ಆಂಟಿ ಎಲ್ಲರೂ ಬಂದು ಕುಂತಾರ. ಸೊ ಹೊರಗಡೆ ಬ್ಯಾಂಡ್ ಬಜ್ಜದವರು ಬಂದರು ಇವರು. ಸೊ ಸ್ಟಾರ್ಟ್ ಆಯಿತು ಸ್ಲೋಲಿ. ನಾವು ವೇಟ್ ಮಾಡಕತ್ತಿದ್ದ ಮೇನ್ ನಮ್ಮ ಮಾಮ ಮತ್ತು ಅಕ್ಕಾಗದು ಎಲ್ಲ. ಆ್ಯಂಡ್ ಪೌನೇರ್ಗೆ ನಮ್ಮ ವೈನಿ ಅವರ ಮಮ್ಮಿ ಪಪ್ಪ ಅವ್ರಿಗೆಲ್ಲ ವೇಟ್ ಮಾಡಕತ್ತಿದ್ವಿ ನಾವು. ಆಲ್ಮೋಸ್ಟ್ ಎಲ್ಲರೂ ಬರೋಕ್ಕೆ ಟೈಮ್ ಆಯಿತು. ಸೊ ನಮ್ಮ ಅಕ್ಕ ಮಾಮ ಎಲ್ಲ ಹಿಂಗೆ ಮಾತಾಡ್ಕೊತ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಲಗ್ನ ಗಂಟದು ಕಟ್ಟಿಡೋದು, ಅದ್ರದ್ದು ಪೂಜೆ ಎಲ್ಲ, ಆಮೇಲೆ ದೇವ್ಕಾರ್ಯ ಟೈಮ್ ಮಾಡೋರಿದ್ರು. ಆ್ಯಂಡ್ ಯಾದಿದು ಪೂಜಾ ಅದ್ರದ್ದೆಲ್ಲ ತಯಾರಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಒಳಗಡೆ ಲಕ್ಷ್ಮೀ ಪೂಜಾ ಇನ್ನು ಮಾಡಬೇಕಿತ್ತು ನಾವು. ಸೊ ಅದ್ರದ್ದು ಇನ್ನು ಮಾಡೋದಿತ್ತು. ಇದಕ್ಕೆಲ್ಲ ಲಗ್ನ ಗಂಟೆಗೆಲ್ಲ ಅರಿಶಿನ ಅದೆಲ್ಲ ಹಚ್ಚೋದು ವರ್ಕ್ ಸ್ಟಾರ್ಟ್ ಆಯಿತು. ಭಾಳ ಗಡ್ಬಡಿ ಇತ್ತು. ಯಾದಿ ಆದ ಕೂಡಲೇ ನೆಕ್ಸ್ಟ್ ದೇವ್ಕಾರ್ಯ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ದೇವ್ಕಾರ್ಯದನ್ನು ನಾವೆಲ್ಲ ರೆಡಿ ಮಾಡಿ ಇಟ್ಕೊಳಕತ್ತಿದ್ವಿ. ನಮ್ಮ ಮಾಮಾರೆಲ್ಲ ರೆಡಿ ಮಾಡಿ ಇಟ್ಕೊಳಕತ್ತಿದ್ರು. ಆ್ಯಂಡ್ ನಮ್ಮ ಅಜ್ಜಿ, ನಮ್ಮ ಔಷಿ ನೋಡ್ರಿ ಅವ್ರು ಪಿಂಕ್ ಸ್ಯಾರಿದವ್ರು. ಇವ್ರು ನಮ್ಮ ಅಕ್ಕ, ನಮ್ಮ ಪಪ್ಪ ಎಲ್ಲರೂ ಕುಂತಾರ, ವೇಟ್ ಮಾಡಕತ್ತಾರ. ಎಲ್ಲರೂ ಹಾಯ್ ಹೇಳಕತ್ತಾರ ನಿಮ್ಗೆ. ನಮ್ಮ ಅಜ್ಜನೂ ನೋಡ್ರಿ ಅಲ್ಲೇ ಅದಾರು. ಸೊ ಮಜಾ ಅಂದ್ರೆ ಮಜಾ ಬಂತು. ಸೂಪರ್ ಫಾಸ್ಟ್ ಆಗಿದ್ದೆ ನಾವು ಚಲೋ ಅನ್ನಿಸ್ತೈತಿ. ಏನೂ ರೆಡಿ ಇರೋದಿಲ್ಲ, ಫಾಟ್ ಅಂತ ಎಲ್ಲ ರೆಡಿ ಆಗಿ ಸ್ಟಾರ್ಟ್ ಆಗ್ತೈತಿ. ನಾವು ಎಲ್ಲ ವೇಟ್ ಮಾಡಕತ್ತಿದ್ದು. ಇನ್ನು ನಮ್ಮ ಅತ್ತೆ ಮಾಮ ಎಲ್ಲರೂ ಬರೋರಿದ್ರು, ನಮ್ಮ ಮಾಮಗಳೆಲ್ಲ ಬರೋರಿದ್ರು. ಸೊ ಅವ್ರಿಗೂ ವೇಟ್ ಮಾಡಕತ್ತಿದ್ವಿ. ಆ್ಯಂಡ್ ಸ್ಟಾರ್ಟ್ ಆಗೈತಿ ಸಣ್ಣಂಗೆ. ಸೊ ಇನ್ನು ಪೂಜಾ ಸ್ಟಾರ್ಟ್ ಆಗಬೇಕಿತ್ತು ಯಾದಿದು. ಆ ಸೈಡೆಲ್ಲ ಯಾದಿದ ಮತ್ತು ದೇವ್ಕಾರ್ಯದ ರೆಡಿ ಮಾಡ್ಕೊಳಕತ್ತಿದ್ರು ನಮ್ಮ ಮಾಮರ. ಸೊ ಅದಕ್ಕೇನಂದ್ರೆ ನಂಗೆ ನಮ್ಮ ಸೌಮ್ಯಕ್ಕಾಗಿ ಇಬ್ಬರಿಗೂ ಲಕ್ಷ್ಮೀ ಪೂಜಾನೇ ಸ್ಟಾರ್ಟ್ ಮಾಡಿರಿ. ಆ್ಯಂಡ್ ಈ ಕಡೆ ನಾವು ಯಾದಿದ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಅಂದ್ರೆ ಸೊ ಲಕ್ಷ್ಮೀ ಪೂಜಾನು ರೆಡಿ ಮಾಡಿದ್ವಿ ನಾನು ನಮ್ಮ ಅಕ್ಕ ಕೂಡಿ. ಆ್ಯಂಡ್ ಅವರು ನಮ್ಮ ಪೌನೇರ್, ನಮ್ಮ ವೈನಿಯವರ ಮಮ್ಮಿ ಪಪ್ಪ ಅವರೆಲ್ಲರೂ ಬಂದರು, ಕಾಕು. ಆ್ಯಂಡ್ ನಮ್ಮ ಅತ್ತೆ ಮಾಮ ಎಲ್ಲರೂ ಬಂದರು. ಆಲ್ಮೋಸ್ಟ್ ನಮ್ಮ ಮಾಮಗಳು ಮಾಮಿಗಳು ಎಲ್ಲರೂ ಬಂದಿದ್ದರು. ಸೊ ಸ್ಟಾರ್ಟ್ ಮಾಡಿದ್ವಿ. ಯಾದಿ ಪ್ರೊಸೆಸ್ ಒಳಗೆ ಗುರುತೈತಿ, ಎಲ್ಲರೂ ಸೈನ್ ಮಾಡೋದಿರ್ತೈತಿ ಆ್ಯಂಡ್ ಪೂಜಾ ಸ್ಟಾರ್ಟ್ ಆಗ್ತೈತಿ. ಫಸ್ಟ್ ನಾವು
ಯಾದಿ ಕಾರ್ಯಕ್ರಮ ಮುಗಿಸಿ ನೆಕ್ಸ್ಟ್ ದೇವ್ಕಾರೆಯನ್ನು ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಫಸ್ಟ್ ಎಲ್ಲ ಕುಂತು ಎಲ್ಲ ಪೂಜಾ ಸ್ಟಾರ್ಟ್ ಆಗ್ತೈತಿ. ಈಗ ನೋಡೋಣ. ನಮ್ಮ ಅತ್ತೆ ಮಾಮ ಮತ್ತು ನಮ್ಮ ಅಜ್ಜ ಅಜ್ಜಿಗೆ ಜೋಡಿಲಿ ಕುಣಿಸ್ಬೇಕಂತ ಅಲ್ಲೆಲ್ಲ ಇದನ್ನ ಮಾಡಾಕತ್ತಿದ್ವಿ, ಕುಣಿಸಿದ್ವಿ ಅವ್ರಿಗೆ ಜೋಡಿ. ಸೊ ಇನ್ನೇನು ಸ್ಟಾರ್ಟ್ ಆಗೋದೈತಿ, ನೋಡೋಣ ಯಾವ ಥರ ಇರ್ತೈತಿ ಎಲ್ಲ ಪ್ರೊಸೆಸ್ ನೋಡ್ಕೊಂಡು ಬರ್ರಿ. ಇಲ್ಲೆಲ್ಲ ಹಿರಿಯರು ಸೈನ್ ಮಾಡಕತ್ತಾರು. ಅವ್ರ ಕಡೆಯಿಂದ ಒಂದು 5 ಮಂದಿ, ನಮ್ಮ ಕಡೆಯಿಂದ ಒಂದು 5 ಮಂದಿ ಸೈನ್ ಮಾಡೋದಿರ್ತೈತಿ. ನೋಡ್ರಿ ಹೊರ ಹುಡುಗ ಮಾತಾಡ್ಸ್ರಿ, ಕೇಳ್ರಿ. ಅಲ್ಲ ಯಾರು ಏನ್ರಿ ನಮ್ಮ ಹುಡುಗ ತೋರ್ಸ್ಲಿಲ್ಲ ಪೂರ್ಣ ಹೆಸರು ಹೇಳ್ರಿ. ಅವ್ರು ಹೇಳೋದು ಸಾಂಗ್ ಹೇಳೋದು ಬರ್ತಾರೆ. ಯಾದಿ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಲ್ಲಿ ಪೂಜಾ ಅದು ಸ್ಟಾರ್ಟ್ ಆಗ್ತೈತಿ, ಸಂಕಲ್ಪ ಮಾಡೋದಿರ್ತೈತಿ, ಆಮೇಲೆ ಮಂಗಳಾರತಿ. ಸೊ ಎಲ್ಲ ಪೂಜಾ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಯ್ತು, ಸಮಾಧಾನಲಿ ಆಯ್ತು. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಭಾಳ ಅಂದ್ರೆ ಭಾಳ ಮಜಾ ಮಾಡಿದ್ದು ಹೇಳ್ಬೇಕಂದ್ರೆ. ಆ್ಯಂಡ್ ನಡಕ್ಕೆ ಫನ್ ಮಾಡೋದು, ಪೂಜಾ ಎಲ್ಲರೂ ಕೂಡ ಅದೊಂದು ಶುಭ ಕಾರ್ಯ ಮಾಡೋದೇನೈತಲ್ಲ ಅದ್ರೊಳಗಿರೋ ಮಜಾನ ಬೇರೆ ಇರ್ತೈತಿ. ಪೂಜಾ ಎಲ್ಲ ಆದ ಕೂಡಲೇ ಎಲ್ಲರಿಗೂ ಜೋಡಿಯಲ್ಲೇ ಬಂದು ಮಂಗಳಾರತಿ ಮಾಡೋದಿತ್ತು. ಸೊ ಆರತಿ ಮಾಡಿದ್ವಿ ಎಲ್ಲರೂ ಕೂಡಿ. ಇದಾದ ಕೂಡಲೇ ನೆಕ್ಸ್ಟ್ ನಾವು ದೇವ್ಕಾರ್ಯಕ್ಕೆ ತಯಾರಿ ಮಾಡೋದಿತ್ತು. ಒಳಗಡೆ ಅಂತೂ ಆಲ್ಮೋಸ್ಟ್ ಒಳಕಲ್ ಪೂಜಾದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹೊರಗಡೆ ಅಡುಗೆನೂ ಬಂದು ರೆಡಿ ಆಗಿತ್ತು. ಊಟ ನಾವು ಇದ್ರದ್ದು ದೇವ್ಕಾರ್ಯದ ಹೊರಗಡೆ ಕ್ಯಾಟ್ರಿಂಗ್ದವ್ರು ಹೇಳಿದ್ವಿ. ಮನೆ ಒಳಗೆ ಏನು ನೈವೇದ್ಯಗೆ ಏನು ಮಾಡಬೇಕಲ್ಲ ಅದೆಲ್ಲ ಮಾಡಿದ್ವಿ. ಹೋಳಿಗೆ, ಅನ್ನ, ಬದ್ನಿಕಾಯಿ ಅದು ಎಲ್ಲ. ಯಾದಿ ಪೂಜಾ ಮತ್ತು ಮಂಗಳಾರತಿ ಆರತಿ ಅದು ಎಲ್ಲ ಮಾಡಿ ಆದ ಕೂಡಲೇ ನೆಕ್ಸ್ಟು ದೇವ್ಕಾರ್ಯ ಪ್ರೊಸೆಸ್ ಸ್ಟಾರ್ಟ್ ಆಯಿತು. ನಮ್ಮ ಮಾಮ ಮಾಮಿ ಕಡೆಯಿಂದ ಹಾಲ್ಗಂಬ ತರಿಸೋದಿರ್ತೈತಿ, ಮಾಮಗಳ ಕಡೆಯಿಂದ ಸೋದರ ಮಗಳ ಮೇನ್ ತರೋದಿರ್ತೈತೆ ಅದನ್ನ. ಸೊ ಇದ್ರದ್ದು ಔದುಂಬರ್ ಗಿಡ ಏನು ಭಾಳ ದೂರ ಇದ್ದಿರಲಿಲ್ಲ, ನಮ್ಮ ಮನೆ ಬಾಜುನ ಇತ್ತು. ಆಲ್ಮೋಸ್ಟ್ ನಮ್ಮ ಮಮ್ಮಿ ಮನೆ ಮುಂದೆ ಪತ್ರಿ ಗಿಡ ಐತಿ, ಬೇವಿನ ಗಿಡ ಐತಿ, ಔದುಂಬರ್ ಗಿಡ ಐತಿ, ತುಳಸಿ ಗಿಡ ಎಲ್ಲ ಆಲ್ಮೋಸ್ಟ್ ಪೂಜಾಗೆ ಬೇಕಾಗಿರುವಂಥ ಗಿಡಗಳು. ಇವನ್ ಬನ್ನಿ ಗಿಡ ಕೂಡ ನಮ್ಮ ಮಮ್ಮಿ ಮನೆ ಮುಂದೆನೇ ಐತಿ. ಸೊ ಅದೊಂದು ಚಲೋ ನಾನು ಅದಕ್ಕೂ ಪೂಜಾಗೆ ಬೇಕಾಗತ್ತಾನ ಪಟ್ನ ಸಿಗ್ತಾವೆ ಗಿಡಗಳು. ಆ್ಯಂಡ್ ನಮ್ದು ಮನೆ ಮುಂದೆ ಹೆಂಗೈತಿ ಪೂರಾ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಯಾವುದೂ ಗಿಡ ಇಲ್ಲ ಅಂತಿಲ್ಲ, ಎಲ್ಲ ಗಿಡ ಸಿಗ್ತಾವೆ. ಆ್ಯಂಡ್ ಸೊ ಅಲ್ಲೇ ನಮ್ಮ ಮನೆ ಮುಂದೆನ ಔದುಂಬರ್ ಗಿಡ ಇತ್ತು, ಅದ್ರದ್ದನ್ನು ಇದನ್ನ ಮಾಡಿ ಹಾಲ್ಗಂಬ ತೊಗೊಂಡು ಬಂದು ಹಾಲ್ಗಂಬ ಕಟ್ಟಿದ್ರು ನಮ್ಮ ಮಾಮ ಮತ್ತು ಮಾಮಿ. ಸೊ ಅದು ಪೂಜೆ ಆಯಿತು. ಅದ್ರ ಜೊತೆ ಒಳಗಡೆ ನಮ್ದಿಲ್ಲಿ ಒಳಕಲ್ ಪೂಜಾ ಬೀಸೋದು ಕುಟ್ಟೋದು ಎಲ್ಲ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ದೇವ್ರ ಮನೆಗೇನು ತೋರಣ ಅದು ಕಟ್ಟಿದ್ವಿ. ಹೊರಗಡೆ ನಮ್ಮ ಮಾಮದು ಎಲ್ಲ ತೋರಣ ಕಟ್ಟಿದ್ರು. ಅದಾದ ಕೂಡಲೇ ಮದುಮಗಗೆ ಅರ್ಶಿನ ಹಚ್ಚು ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ನೋಡ್ರಿ. ಇಲ್ಲೇ ನಮ್ಮ ಅಕ್ಕನ ಮಗಳ ಮತ್ತು ಆದ್ಯ ಇಬ್ಬರು ಕೂಡ ಅರ್ಶಿನ ಹಚ್ಚತ್ತಾರ. ಅವ್ರ ಮಾಮಾಗ ಫುಲ್ ಹಚ್ಚಿ ಬಡ್ಯಾತಾರು. ಆ್ಯಂಡ್ ಇದ್ರ ಜೊತೆ ಈಗ ಅರ್ಶಿನ ನೀರು ಬೀಳ್ತಾವು ವೈಭವ್ಗ.
ದೇವಕಾರ್ಯ ದಿವಸ ಮದುಮಕ್ಕಳಿಗೆ ಇಬ್ಬರಿಗೂ ಅರಿಶಿನ ಹಚ್ಚಿ ನೀರು ಹಾಕೋದು ಒಂದು ಪದ್ಧತಿ ಇರ್ತೈತಿ. ಸೊ ಅದನ್ನು ಕೂಡ ನಾವು ಮುಗಿಸಿದ್ವಿ ಮಾಡಿ. ಆ್ಯಂಡ್ ನಾವು ಮತ್ತು ಯಾರ್ಯಾರೆಲ್ಲ ಹಂದರ್ ಬುಟ್ಟಿ ತೊಗೊಂಡು ಬಂದಿದ್ದಿಲ್ಲ ಅದೆಲ್ಲ ಒಳಗೆ ತೊಗೊಳಕತ್ತಾರೆ ಈಗ. ಸೊ ಇಲ್ಲಿಂದ ಈಗ ಒಳಗೆ ತೊಗೊಂಡು ಹೋಗೋದು ಪ್ರೊಸೆಸ್. ಆ ಕಡೆ ಸ್ಟಾರ್ಟ್ ಆಗೈತಿ ಊಟನೂ ಸ್ಟಾರ್ಟ್ ಆಯಿತು ದೇವಕಾರ್ಯದ. ಸೊ ಇನ್ನೇನು ಬಳಗಾರ ಬರೋದಿತ್ತು. ಸೊ ಬಳಗಾರ ಸಲುವಾಗಿ ನಾವು ವೇಟ್ ಮಾಡಕತ್ತಿದ್ವಿ. ಸೊ ಲಾಸ್ಟ್ಲಿ ಬಳಗಾರವರು ಬಂದರು. ಇನ್ನೊಂದೇನು ಬೆನಿಫಿಟ್ ಅಂದ್ರೆ ನಮ್ಮ ಮನೆ ಬಾಜುನ ಬಳಗಾರದಾರು. ಸೊ ಅದು ಒಂದು ಭಾಳ ಬೆನಿಫಿಟ್ ಐತಿ. ಆ್ಯಂಡ್ ಬಳಿ ಬಂದ ಕೂಡಲೇ ಫಸ್ಟ್ ಬಳಿ ಪೂಜೆ ಮಾಡ್ಬೇಕಾ. ಸೊ ಅದನ್ನು ನಾನೀಗ ಬಳಿ ಪೂಜೆ ಮಾಡಾಕತ್ತೇನಿ. ಎಲ್ಲರೂ ರಿಲೇಟಿವ್ಸ್ ಎಲ್ಲರೂ ಯಾರ್ಯಾರು ಬಂದಿದ್ರು ಎಲ್ಲರೂ ಮುತ್ತೈದರು ಬಳಿ ಉಟ್ಕೊಳ್ಳೋದು ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ಬಳಿ ಉಟ್ಕೊಂಡ್ವಿ. ಯಾದಿ ಮತ್ತು ದೇವಕಾರ್ಯದ ಎಷ್ಟು ಆಕೈತಿ ಲಾಸ್ಟ್ ವಿಡಿಯೋ ಕ್ಲಿಪ್ಸನ್ನು ಇಲ್ಲಿ ಕವರ್ ಮಾಡ್ಕೊಂಡೇನಿ. ಸೊ ಇದಾದ ಕೂಡಲೇ ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಆಗ್ತೈತಿ. ಇಲ್ಲೇ ಇದು ಎಂಗೇಜ್ಮೆಂಟದು. ಇಲ್ಲಿಂದ ನಾವು ಕಾರ್ಯಾಲಯಕ್ಕೆ ಹೋಗಬೇಕಿತ್ತು ಎಂಗೇಜ್ಮೆಂಟ್ಗೆ. ಸೊ ಹೊಂಟೀವಿ ಈಗ. ಮದುಮಗನಿಗೆ ಕುಂಕುಮ ಹಚ್ಚಿ ಆರತಿ ಮಾಡೋದು. ಎಲ್ಲ ಮುತ್ತೈದರು ಕುಂಕುಮ ಹಚ್ಚಿ ಆರತಿ ಮಾಡಿ ಸಕ್ರೆ ಮತ್ತು ನೀರು ಕೊಟ್ಟು ಇಲ್ಲಿಂದ ನಾವು ಕಾರ್ಯಾಲಯಕ್ಕೆ ಹೋಗ್ತೀವಿ ಈಗ. ಏನೂ ಪ್ಲ್ಯಾನ್ ಇಲ್ದ ಇಷ್ಟು ಗಡಿಬಡಿ ಒಳಗೆ ಎಲ್ಲ ರೆಡಿ ಮಾಡ್ತೇವಂತ ನಾವು ಅಂದ್ಕೊಂಡು ಇರಲಿಲ್ಲ. ಅಷ್ಟು ಫಾಸ್ಟ್ ಆಯ್ತದ. ಎಷ್ಟೋ ಸಲ ನಮಗೆ 2-3 ತಿಂಗಳ ಟೈಮ್ ಸಿಗ್ತೈತಿ ಮದ್ವೆಗೆ. ಖರೆ ಒಮ್ಮೊಮ್ಮೆ ಏನೂ ರೆಡಿ ಆಗಿರೋದಿಲ್ಲ. ಬಟ್ ಇಷ್ಟ ಒಂದು 3 ಡೇಸ್ ಒಳಗನೆ ಎಲ್ಲ ರೆಡಿ ಮಾಡಿ ಇಷ್ಟು ಹೊಂಟೇವಂದ್ರೆ ಏನೋ ಒಂಥರ ಖುಷಿ. ಸೊ ಎಲ್ಲ ಹೆಣ್ಮಕ್ಳು ನಾವು ರೆಡಿ ಆದ್ವಿ. ಮಸ್ತ್ ರೆಡಿಯಾಗಿ ಮೇಕಪ್ ಮಾಡಿಕೊಂಡು ಇಲ್ಲಿಂದ ನಾವೀಗ ಕಾರ್ಯಾಲಯಕ್ಕೆ ಹೊಂಟೇವಿ. ನಮ್ಮ ತಂಗಿ ಸೊ ಇಬ್ಬರು ತಂಗಿಗಳ ಇದನ್ನು ಹಾಕ್ತಾರೋ ಈಗ ಸಕ್ರೆ ಮತ್ತು ಇದನ್ನು. ಮತ್ತು ಈಗ ಒಂದು ಫೋಟೋ ಬೇಕಂತ. ಸೊ ಫೋಟೋ ಹೊಡ್ಯಾಕತ್ತೀವಿ ಈಗ. ಸೊ ಇಲ್ಲಿಂದ ನಾವೀಗ ಕಾರ್ಯಾಲಯಕ್ಕೆ ಹೋಗೋಣ ಬರ್ರಿ. ಓಕೆ, ಈಗ ನಮ್ಮ ಮಮ್ಮಿನೂ ಆರತಿ ಮಾಡಿದ್ರು. ಇಲ್ಲಿಂದ ನಾವು ಕಾರ್ಯಾಲಯಕ್ಕೆ ಎಂಟ್ರಿ ಕೊಟ್ಟು ಕೂಡಲೇ ಮಸ್ತ್ ಸರ್ಪ್ರೈಸಿಂಗ್ಲಿ ವೆಲ್ಕಮ್ ಮಾಡಿದರು. ನಮ್ಮ ವೈನಿ ಅವರು ವೆಲ್ಕಮ್ ಮಾಡಿದರು. ಸೊ ಅಲ್ಲಿಂದ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಯಿತು. ಎಂಗೇಜ್ಮೆಂಟ್ ಪ್ರೊಸೆಸ್ಸನ್ನು ನೋಡ್ಬೋದು. ಕೇಕ್ ತಂದಿದ್ವಿ. ಸೊ ಮಸ್ತ್ ಅಂದ್ರೆ ಮಸ್ತ್ ಆಯಿತು. ರಿಂಗ್ ಎಕ್ಸ್ಚೇಂಜ್ ಪೂಜಾ ಎಲ್ಲನೂ ಭಾಳ ಅಂದ್ರೆ ಭಾಳ ಚಲೋ ಆಯಿತು. ಸೊ ಕೋಇನ್ಸಿಡೆನ್ಸ್ಲಿ ಏನೋ ಗೊತ್ತಿಲ್ಲ, ಇಬ್ಬರದು ಡ್ರೆಸ್ಸಿಂಗ್ ಕೂಡ ಮ್ಯಾಚಿಂಗ್ ಸಿಕ್ಬಿಡ್ತು ನಮ್ಗೆ. ಎಂಗೇಜ್ಮೆಂಟ್ ಇರ್ಬೋದು, ಒಳಗಿನ ಅಕ್ಕಿ ಕಾಳದನು ಮತ್ತು ಇವನ್ ಹೊರಗಿನ ಅಕ್ಕಿ ಕಾಳದನು ಆಲ್ಮೋಸ್ಟ್ ಮ್ಯಾಚ್ ಆಗಿತ್ತು. ಸೊ ಅದು ಕೂಡ ಚಲೋ ಅಂದ್ರೆ ಚಲೋ ಅನ್ಸಿತ್ತು ನಮ್ಗೆ. ಸರಿ ಸಾಯ್ತಾರೆ.
ಇದು ಒಂದು ನಮ್ದು ಅನ್ಪ್ರಿಪೇರ್ಡ್ ಡ್ಯಾನ್ಸ್ ಅಂತಲೇ ಹೇಳ್ಬೋದು. ಎಂಗೇಜ್ಮೆಂಟ್ ಎಲ್ಲ ಆದ ಕೂಡಲೇ ಅದು ಭಾಳ ಅಂದ್ರೆ ಭಾಳ ಚಲೋ ಆಯಿತು. ಅದಾದ ಕೂಡಲೇ ಅರಿಶಿನ ತಯಾರಿ ಮಾಡಕತ್ತೇವಿ. ಇದನ್ನು ಆಲ್ಮೋಸ್ಟ್ ಒಂದು 5 ಮಂದಿ ಮುತ್ತೈದರು ಕೂಡಿ ಅರಿಶಿನ ಕಲಿಸೋದಿರ್ತೈತಿ. ಆ್ಯಂಡ್ ಇಲ್ಲಿ ಹೆಂಗಾಯ್ತಂದ್ರೆ ದೇವ್ಕಾರದೇನು ನಾವು ಬಿಸಿರ್ತೇವೆ ಕುಟ್ಟಿರ್ತೇವೆ ಅರಿಶಿನ ಇರ್ತೈತಿಲ್ಲ ಅದ್ರ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಇಲ್ಲಿ ಅರಿಶಿನ ಹಚ್ಚೋದಿರ್ತೈತಿ ಮದುಮಕ್ಳಿಗೆ. ಇದು ಸುರುಗಿ ನೀರಿಗೆ ಬೀಳ್ತಾವೆ. ನಾವು ನಮ್ಮ ಕಡೆ ಈ ಥರ ಮಾಡ್ತಾರೆ. ನಡಕ್ಕೆ 4 ಮನೆ ಇಟ್ಟಿರ್ತಾರೆ. ಆ್ಯಂಡ್ ಸೈಡ್ 4 ಕಲಸ್ ಗಿಂಡಿ ಹಿಡ್ಕೊಂಡು 4 ಮಂದಿ ಮುತ್ತೈದರು ಕೂತಿರ್ತಾರೆ. ಮುಂದೆ ಮದುಮಕ್ಳು ಕುಂಡಿರ್ತಾರೆ, ಹಿಂದೆ ಅವರ ಮಮ್ಮಿಗಳು ಕುಂಡಿರ್ತಾರೆ. ಸೊ ಇದು ಅರ್ಶಿನದೆಲ್ಲ ಪ್ರೊಸೆಸ್ ಇಷ್ಟ ಆಯಿತು. ಅರ್ಶಿನ ಎಲ್ಲ ಆಡಾದ ಕೂಡಲೇ ಮನೆಗೆ ಹೋಗಿ ಫುಲ್ ಸುಸ್ತಾಗಿತ್ತು. ರೆಸ್ಟ್ ಮಾಡಿ ನೆಕ್ಸ್ಟ್ ಬೆಳಿಗ್ಗೆ ಬೇಗ ಬರೋದಿತ್ತು ನಮ್ಗೆ. ಸೊ ಇಲ್ಲಿ ನೋಡ್ರಿ ಒಳಗಿನ ಅಕ್ಕಿ ಕಾಳಿಗೆ ನಮ್ಮ ತಮ್ಮಗೆ ಸೌತ್ ಇಂಡಿಯನ್ ಲುಕ್ ಕೊಟ್ಟೇವಿ. ಇದು ಈ ಥರ ರೆಡಿಯಾಗಿ ಬಂದಾನ. ಸೊ ಇಲ್ಲಿ ಈ ಒಂದು ಸಭಾಭವನ ಯಾವುದಂದ್ರೆ ಶಿವಾಂಜನೇಯ ಸಭಾಭವನ. ನಮ್ಗೆ ಗಡಬಡಿ ಒಳಗೆ ಯಾವುದೂ ಕಾರ್ಯಾಲಯ ಸಿಗಲಿಲ್ಲ. ಸೊ ಅದಕ್ಕೆ ಇಲ್ದ ಬುಕ್ ಮಾಡಿದ್ವಿ. ಇದು ಶ್ರೀನಗರ್ ಚೆನ್ನಮ್ಮ ಸೊಸೈಟಿ ಒಳಗೆ ಮ್ಯಾಲೆ ಐತಿ. ಇದು ಇಲ್ಲಿ ಶಿವಾಲಯ ಐತಿ. ಶಿವಾಲಯ ಬಾಜುಕ ಆಂಜನೇಯ ಸ್ವಾಮಿ ದೇವಸ್ಥಾನ ಐತಿ. ಸೊ ಅದಕ್ಕದ ಶಿವಾಂಜನೇಯ ಸಭಾಭವನ ಅಂತ ಹೆಸರಿಟ್ಟಾರ. ಇದು ಭಾಳ ಅಂದ್ರೆ ಭಾಳ ದೊಡ್ಡ ದೇವಸ್ಥಾನ ಐತಿ. ಈ ಶಿವಾಲಯ ಸೇಮ್ ಅದೇನು ಮಹಾದೇವ್ ಪಿಂಡಿ ಇರ್ತೈತಲ್ಲ ಲಿಂಗದ ರೂಪೊಳಗನ ಕಟ್ಟಿದಾರ. ಸೊ ಒಳಗಡೆ ಒಂದು ಶಿವನ ಗುಡಿ ಐತಿ. ಸೊ ಅದ್ರ ಬಾಜುಕನ ಹನುಮಂತಜ್ಜ ಅಥವಾ ಆಂಜನೇಯನ ಗುಡಿ ಐತಿ. ಇಲ್ಲೇ ನಾವು ಬುಕ್ ಮಾಡಿದ್ವಿ ಮದ್ವಿದ. ಸೊ ಈಗ ಒಳಗಿನ ಅಕ್ಕಿಗಾಳ್ಗೆ ರೆಡಿ ಆಗೇವಿ ಒಳಗಿನ ಅಕ್ಕಿಕಾಳ್ಗೆ. ಸೊ ಮದುಮಗಳಿಗೇನು ಕಾಯಕತ್ತೇವಿ. ಆ್ಯಂಡ್ ನಾಷ್ಟಾನೂ ರೆಡಿ ಇತ್ತು. ನಾಷ್ಟ ಮಾಡ್ತೇವೆ ಈಗ. ಉಪ್ಪಿಟ್ಟು ಶೇವ ನಾಷ್ಟ ರೆಡಿ ಇತ್ತು. ಎಲ್ಲ ನಮ್ಮ ರಿಲೇಟಿವ್ಸ್ ಬಂದಾರು. ನಮ್ಮ ಅತ್ತೆ ಆಂಟಿ ಕಾಕಿಗಳು ಎಲ್ಲರೂ ಬಂದರು. ಸೊ ಮಸ್ತ್ ಅಂದ್ರೆ ಮಸ್ತ್ ಮಜಾ ಬರೋದೈತಿ. ಈಗ ಒಳಗಿನ ಅಕ್ಕಿ ಕಾಳ್ದು ಎಷ್ಟು ಆಕೈತಲ್ಲ ಅಷ್ಟು ನಂಗೆ ನಿಮ್ಸ್ ತೊಗೊಂಡೀನಿ. ಯಾಕಂದ್ರೆ ಆಲ್ಮೋಸ್ಟ್ ಬ್ಯುಸಿ ಇದ್ನಿ ನಾನು. ಯಾರಿಗೆ ಹೇಳಿ ಯಾರಿಗೆ ಬಿಡಲಿ ವಿಡಿಯೋ ಮಾಡೋಕ್ಕಂತನೂ ಗುರ್ತಾಗತ್ತಾಗಿತ್ತು ನನಗೆ. ಸೊ ಒಳಗಿನ ಅಕ್ಕಿ ಕಾಳು ಬಿದ್ದು ಆಲ್ಮೋಸ್ಟ್ ಇಬ್ಬರದು ಮ್ಯಾಚಿಂಗ್ ಆಗಿತ್ತು. ನೋಡ್ಬೋದು ನೀವು ಇಲ್ಲಿ ಕೂಡ. ಒಳಗಿನ ಅಕ್ಕಿ ಕಾಳೆಲ್ಲ ಆಯಿತು. ಸೊ ಇದ್ರದ್ದು ಸ್ವಲ್ಪ ಫೋಟೋಸ್ ಕೂಡ ಅಪ್ಲೋಡ್ ಮಾಡೀನಿ, ನೋಡ್ಕೊಂಡು ಬರ್ರಿ. ಇದಾದ ಕೂಡಲೇ ನೆಕ್ಸ್ಟು ಹೊರಗಿನ ಅಕ್ಕಿ ಕಾಳು ಪ್ರೊಸೆಸ್ ಸ್ಟಾರ್ಟ್ ಆಗ್ತೈತಿ. ಒಳಗಿನ ಅಕ್ಕಿ ಕಾಳು ಆದ್ಕೊಳ್ಳೆ ಮೇನ್ ಹೊರಗಿನ ಅಕ್ಕಿ ಕಾಳು ಅಥವಾ ರಿಸೆಪ್ಷನ್ ಅಕ್ಕಿ ಕಾಳು ಅಂತಲೇ ಹೇಳ್ಬೋದು. ಅದು ಆಯಿತು. ಫೋಟೋಸ್ ಅಷ್ಟೇ ಅದಾವು. ಯಾಕಂದ್ರೆ ಆ ಟೈಮ್ದೊಳಗೆ ನಂಗೆ ವಿಡಿಯೋ ಮಾಡೋಕೆ ನಂಗೆ ಟೈಮೇ ಸಿಗಲಿಲ್ಲ. ಸೊ ಫೋಟೋಸ್ ನೋಡ್ರಿ. ಎಲ್ಲ ನಾವು ಫ್ಯಾಮಿಲಿ ಫೋಟೋಸ್ ಎಲ್ಲ ತಕ್ಕೊಂಡು ಆದ ಕೂಡಲೇ ಫೋಟೋಶೂಟ್ ಆಯಿತು. ಏನೇನು ಪ್ರೊಸೆಸ್ ಇರ್ತೈತೆ ಅದೆಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ನಾವು ನಮ್ಮ ತಮ್ಮ ಮತ್ತು ತಮ್ಮನ ಹೆಂಡತಿಗೆ ಇಬ್ಬರಿಗೂ ವೆಲ್ಕಮ್ ಮಾಡಕತ್ತೀವಿ. ಇಲ್ಲೇ ನಮ್ಮ ಮನೆ ಒಳಗೆ ತುಂಬಿಸ್ಕೋ ಕಾರ್ಯಕ್ರಮ. ಶೇರ್ ಒಳಗೆ ಅಕ್ಕಿ ತುಂಬಿರ್ತಾರೋ ಅದನ್ನು ಕಾಲೇ ಒದ್ದು ಒಳಗಡೆ ಬರೋದು ಒಂದು ಪ್ರೊಸೆಸ್ ಇರ್ತೈತೆ. ಸೊ ಅದನ್ನು ಕೂಡ ನಾವು ಇಲ್ಲಿ ಮುಗಿಸಿದ್ವಿ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ. ಋಣವು ಇಲ್ಲದೆ ಯಾವ ಬಂಧುಗಳು ಬೆಸೆಯಲಾರವು. ಮನುಷ್ಯರು ಎಷ್ಟೇ ದೂರವಿದ್ದರೂ ಕೂಡ ಮನಸ್ಸುಗಳು ಹತ್ತಿರವಾಗಿ ಬದುಕಲು ಋಣ ಇರಬೇಕು. ಎಲ್ಲೋ ಇದ್ದ ಇಬ್ಬರು ಒಂದಾಗಲು ಕಾರಣವೆಂದು ಇದ್ದೇ ಇರುತ್ತದೆ. ಸೊ ಆಲ್ ದ ಬೆಸ್ಟ್ ಟು ಕ್ಯೂಟ್ ಕಪಲ್ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲೇ ಮುಗಿಸಕತ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.